ನಮ್ಮೂರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ, ಭಾರಿ ಅಭಿವೃದ್ಧಿ, ಭಾರಿ ಪರಿವರ್ತನೆ ಮಾಡಿದ್ದೀನಿ ಅಂತೇಳಿ ಗೌರವ ಡಾಕ್ಟರೇಟ್ಗಳು ತಗೊಂಡ್ಬರ್ತಾರೆ ಮಾನ್ಯ ಅಧ್ಯಕ್ಷರೇ. ಆ ಗೌರವ ಡಾಕ್ಟರೇಟ್ ತಗೊಂಡ್ಬರೋರಿಗೆ ಯೂನಿವರ್ಸಿಟಿ ಯಾವುದು ಅಂತಾನೂ ಗೊತ್ತಿರಲ್ಲ, ಮತ್ತು ಯಾವ್ದಕ್ಕೆ ಕೊಟ್ಟಿದ್ದೀವಿ ಅಂತ ಅವನಿಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಈ ಹಂಗಿದು ಸರ್ಕಾರಕ್ಕೆ ಕೊಟ್ಟಿರುವಂತ ಈ ಪ್ರಶಸ್ತಿ ಹಂಗಿದು, ಗೌರವ ಡಾಕ್ಟರೇಟ್ ಇದ್ದಂಗೆ. ಯಾವ್ದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನೋ ಗೌರವ ಡಾಕ್ಟರೇಟ್ ಹಂಗಿದೆ ಪರಿಸ್ಥಿತಿ. ಇಲ್ಲಿ ಪರಿಸ್ಥಿತಿ ಗೊತ್ತು, ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು. ಬೆಂಗಳೂರಿನಲ್ಲಿ ಯಾವ್ಯಾವ ಪರಿಸ್ಥಿತಿ, ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೆದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳುತ್ತೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ಗೂ. ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಅವನು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕರೀತಾರೆ, ಡಿನ್ನರ್ ಪಾರ್ಟಿ, ಅಲ್ಲಿ ಗೊತ್ತಾಗ್ತೈತೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ. ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರಲ್ಲ, 6ನೇ ಕ್ಲಾಸ್ ಓದಿರಲ್ಲ, ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ. ಅಲ್ಲಿಂದ ಯಾರೋ ಒಬ್ಬ ಬರ್ತಾನೆ, ಅವನು ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ. ಅವನು ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆ ಕಡೆ ಎಲ್ಲಿಂದ ಅವನು ಯಾವ ಇರಲ್ಲ, ಅವರು ಒಂದು ಕೊಡ್ತಾರೆ ಅದಕ್ಕೆ. ಅದ್ರ ಬೆಲೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನಗೆ. ಇದು ಡಾಕ್ಟರೇಟ್ಗಳ ಒಂದು ಜಾಲ. ಈ ಸುನಿಲ್ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದನ್ನು. ಮಾನ್ಯ ಅಧ್ಯಕ್ಷರೇ ಈ ರೀತಿ ಗೌರವ ಡಾಕ್ಟರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಬಾರದು, ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರ. ಸರ್ಕಾರ ನಿಮ್ದೆ ಸುನಿಲ್ ಅವರೇ, ನಂದು ಮಾಹಿತಿಗೋಸ್ಕರ ನಂದು ನಿಮಗೆ ರೆಪ್ರೆಸೆಂಟೇಟಿವ್ ಬಂದಿದ್ರ ಇಲ್ವಾ? ತಪ್ಪಾಗಿ ಮಾತಾಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಅನುದಾನ ಗುತ್ತಿಗೆದಾರರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದರು. ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ, ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸರ್ಕಾರ ಯಾವಾಗ ಹೇಳೋದೇನೋ, ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ, ಅದನ್ನ ತೀರಿಸಬೇಕು, ನಾವು ಅದನ್ನ ತೀರ್ಸಕ್ಕಾಗದಲ್ಲ, ಹಿಂಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಒಪ್ಕೊಂಡಿದೀವಿ. ಕರ್ನಾಟಕ ಕುತ್ಕೊಳ್ಳಿ ಸರ್, 1 ನಿಮಿಷ ಕುತ್ಕೊಳ್ಳಿ ಸರ್. 100ಕ್ಕೆ 100 ಸತ್ಯ. ಮಾನ್ಯ ಅಧ್ಯಕ್ಷರೇ, ಮಾಡಿದ್ರೆ ತಾವು ಒಪ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಮಾಡ್ರಿ 2000 ಹೇಳಕತ್ತಾರ, ನಾವು ಒಪ್ಕೊಂತೀವಿ. ಆಯ್ತು 1 ಲಕ್ಷ ಕೋಟಿ. ಮಾನ್ಯ ಅಧ್ಯಕ್ಷರೇ, ನಾವು ಬಾಕಿ ಇಟ್ಟೋಗಿದ್ವಿ, ಇಲ್ಲ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಆಕತಿ. ನಾವು ಆಯ್ತು ನಮ್ದೇ ಬಾಕಿ ಇಟ್ಟೋಗಿದೀವಿ ಅನ್ನೋದು ನಾನೇನು ಅಲ್ಲಗಳಿತಾ ಇಲ್ಲ, ಯಾಕೆ ನಮ್ದೇನಲ್ಲ, ಅದು ಒಂದು ಸರ್ಕಾರ ವ್ಯವಸ್ಥೆನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ನಾನು ಸುಮ್ಮನೆ ಮಾಹಿತಿಗೋಸ್ಕರ 2018ರಲ್ಲಿ ಕುತ್ಕೊಳ್ಳಿ ಸರ್, 1 ನಿಮಿಷ ಕುತ್ಕೊಳ್ಳಿ ನೀವು. 2018ರಲ್ಲಿ ಮಾನ್ಯ ಅಧ್ಯಕ್ಷರೇ, 2018ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಪಿಡಬ್ಲ್ಯೂಡಿನಲ್ಲಿ ಪೆಂಡಿಂಗ್ ಬಿಲ್ 3,500 ಕೋಟಿ ಇತ್ತು, ಆನ್ ಗೋಯಿಂಗ್ ವರ್ಕ್ ಅಲ್ಲಿ 28,000 ಕೋಟಿ ಇತ್ತು, ಇರಿಗೇಷನ್ ನಲ್ಲಿ 19,000 ಕೋಟಿ ಪೆಂಡಿಂಗ್ ಇತ್ತು. ಅದು ಪೆಂಡಿಂಗ್ ಅಲ್ಲೇನು? ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ? ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೆ, ಇದಿಲ್ಲ ಅಂತ ಏನಿಲ್ಲ. ಹಂಗಾರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳಿ, ಹಂಗಾರೆ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಇಲ್ಲ ಅಂತ ಹೇಳಿ ನೋಡೋಣ. ಅನುದಾನ ಮಾಡಕ್ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಹೇಳ್ಬಿಡ್ಲಿ, ಇದನ್ನ ಗಮನದಲ್ಲಿ ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಅದನ್ನು ಹೇಳ್ಬಿಡ್ಲಿ. ಆಮೇಲೆ ಏನ್ ಮಾಡಿದ್ರೆ ಅದನ್ನು ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರೇ, ಒಂದು ಸರ್ಕಾರದ ನನಗೆ ಇದನ್ನು ಯಾವ ರೀತಿ ಕಟ್ಟುವಾಗಿ ಹೇಳಬೇಕು ಅಂತ ಗೊತ್ತಿಲ್ಲ. ಮತ್ತೆ ಹೇಳ್ಬೇಡ್ರೆ ಹೇಳ್ತಾರೆ. ಒಂದು ಸರ್ಕಾರದ ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು. ಏನು ಅಂತ ಕೇಳಿದ್ರೆ, ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಡ ನಿಗಮದ ಬಗ್ಗೆ, ಮೂಡ ಹಗರಣದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವಾಗ? ಜುಲೈ 26ನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರ್ಲಿಕ್ಕಿಲ್ಲ. ಏನು ಅಂತ ಕೇಳಿದ್ರೆ, ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ 26ನೇ ತಾರೀಕು ಉತ್ತರ ಕೊಡ್ತಾರೆ. ಟೀಕೆಗಳನ್ನು ಮಾಡಿ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು.
ನಿಮ್ಮ ಸರ್ಕಾರದಲ್ಲಿ 15 ಭ್ರಷ್ಟಾಚಾರಗಳು ನಡೆದಿತ್ತು, ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ ಹಿಂಗೆಲ್ಲ ಹೇಳಿದ್ರು. ಮಾರನೇ ದಿನ ಪತ್ರಿಕೆಗಳನ್ನು ನೋಡಿದ್ವಿ ನಾವು, ಯಾವತ್ತು ಜುಲೈ 27ನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ. ನಾವು ಆಮೇಲೆ ಅಂತೂ ನೋಡಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ 4-5 ಕಾಲಂ ಬರೆದಿದೆ. 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ, ತೆರೆದ ಪುಸ್ತಕ ಹೆಡ್ಲೈನ್. ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್. ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ? ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ, ವಿಧಾನಸಭೆಯಲ್ಲಿ ಮಾತಾಡಿದ್ದೆ ನಾನು. ವಿಜಯ ಕರ್ನಾಟಕ ಮೋಡ ಬದಲಿ ಸೈಟು ಹಂಚಿಕೆ ನಿಯಮಬದ್ಧ, ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್. ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ. ಎಲ್ಲ ಪತ್ರಿಕೆ ಉದಯವಾಣಿಯಲ್ಲಿ ಬಂದಿದೆ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ. ಸರ್ಕಾರ ಹಿಂಗೆ ಬೆತ್ತಲ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರ ಕೊಡ್ಲಿ ಪತ್ರಿಕೆಯವರು ಬರೀತಾರೆ. ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನೇ ಇದಕ್ಕೆ. ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು, ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು. ಮಾಡಿಲ್ಲ ನಾನು ಆಯ್ತು, ನೀವು ಮಾಡಿಲ್ಲ ಅಂತ 100 ವರ್ಷ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರವನ್ನು ನಾನು ಅದ್ರ ಮಾರನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ನೀವು ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹಾಗಾದ್ರೆ ಯಾರು ಸಾಮಾನ್ಯರು ಭಾಷಣ ಮಾಡೋದನ್ನ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು? ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿಲ್ಲ, ಜಾಹೀರಾತು ಪತ್ರಿಕೆಯವರು ಹೇಳಿರೋದು. ಅಭಿಮಾನಿಗಳು ಅದೇನರ್ಥ ಈಗ ಸರ್, ಈಗ ಕೊಡಬಾರ್ದು ಅಂತ ಏನಾದ್ರು ಇದೆಯಾ ಸರ್? ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಸರ್ಕಾರದಿಂದ ಇಡಿ ಬರುತ್ತೆ. ಈಗ ಸರ್ ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ. ಇಲ್ಲಿ ಇಡಿ ಖರ್ಚಿದ್ದೀರಾ, ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಅದನ್ನ ನಾವು ಹೇಳ್ಬಾರ್ದು. ನಾವು ಹೇಳಿದ್ದನ್ನ ಕೆಲವು ಸರಿ ಪ್ರಿಂಟ್ ಆಗ್ತವೆ, ಆಗೋದಿಲ್ಲ. ಹಂಗಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದೆ? ಅದು ಹಾಕಿದಾರಲ್ಲ, ಪ್ರಾಯೋಜಿತ ಅಂತ ಹಾಕಿದೀವಲ್ಲ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ಸರ್, ಅಡ್ವರ್ಟೈಸ್ಮೆಂಟಿಗೂ ಇಂಡಿವಿಜುವಲ್ ಸರ್ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹಾಕಿದ್ದೆಲ್ಲ ಬರೀ ಅಡ್ವರ್ಟೈಸ್ಮೆಂಟ್. ಈಗ ನಿಮ್ಗೆ ಒಂದ್ ನಿಮಿಷ ನಿಮ್ ಜೊತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಒಂದು ಪವಿತ್ರತೆ ಇಲ್ವಾ? ಸದನದಲ್ಲಿ ಏನ್ ಹೇಳ್ಬೇಕು? ಇಲ್ಲಿ ಈಗ ನೀವು ಹುಟ್ಟಿದ ವಾದಿಸ್ಕೊತೀರಾ? ಅವರು ಯಾರ ಪ್ರಾಯೋಜಿತ ಮಾತಾಡ್ತಿಲ್ಲ. ಈಗ ಮುಖ್ಯಮಂತ್ರಿ ಒಬ್ರು ಕೂಡ ನಾವು ಬಸಂತ ಅದು ಈ ಪ್ರಸಾರ ಇಲಾಖೆಯಿಂದ ಅಧ್ಯಕ್ಷರೇ, ಅಭಿಮಾನಿ ಸಚಿವರಾದಂತ ಖರ್ಗೆ ಅವರಿಗೆ ತಾವು ಹೇಳ್ಬೇಕು, ಚರ್ಚೆ ಮಾತಾಡಲಿ.
ರಾಜ್ಯದ ಜನರ ದಿಕ್ಕಿ ತಪ್ಪಿಸ್ತೀವಿ. ಸರ್ಕಾರಕ್ಕೆ ಅವಕಾಶ ನೀವೆಲ್ಲ ಆಯ್ತು. ನಿಮಿಷ ಸರ್, ಅದನ್ನ ಯಾರು ಕೊಡ್ರಿ ಹೇಳಿ. ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾರು ಗೊತ್ತಿಲ್ಲ ಹಾಕ್ಸಿದ್ರ ನೀವು ನಿಮಿಷ ಸರ್. ನಮ್ಮ ಪ್ರಧಾನ ನಿಮಿಷ ಮಾತಾಡೋದು ನಿಮಿಷ ಅಲ್ಲ. ನೀವು ಯಾರು ಮಾತಾಡ್ತೀನಿ ಯಾರಿಗ ಅರ್ಥ ಆಗಿಲ್ಲ ಪ್ರಧಾನಿ. ಆಯ್ತು ಸುಮ್ಮನೆ ಆಕ್ಷನ್ ಮಾಡಿ ಏನ್ ಮಾತಾಡಿದ ಮೇಲೆ ಉತ್ತರ ಕೊಡಕ್ಕೆ ಯಾರಿಗೆ ಏನು ಮಾತಾಡಕ್ಕೆ ನಿಮಗೆ ಆಕ್ಷನ್ ಏನಂತ ಗೊತ್ತಾಗುದಿಲ್ಲ. ಒಬ್ರು ಮಾತಾಡಿ ಇವ್ರು ಎಲ್ಲ ಯಾಕೆ ಮಾತಾಡ್ತೀರಿ? ಕೇಳಿ ಆಯ್ತು. ಇಲ್ಲಿ ಕೇಳಿಗ ನೀವು ಇಲ್ಲಿ ಅಧ್ಯಕ್ಷ ಇಲ್ಲಿ ಮಾತಾಡಿ ಕೇಳಿಗ ಮಂತ್ರಿ ಮಾತಾಡ್ತಾರೆ. ಅಧ್ಯಕ್ಷ ಮಾತಾಡಿ.